ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಲ್ವಾ ನಮ್ಮ ಗಾರ್ಡನ್ನಲ್ಲಿ ಅರಳಿರುವಂಥ ಶೋ ಪ್ಲ್ಯಾಂಟ್. ಈಗ ನಾನು ಯಾವ ಡಿಸೈನ್ ಹಾಕ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ. ಮಿಷನ್ ರನ್ ಆಗ್ತಾ ಇದೆ. ಈ ವರ್ಕ್ ಬಂದು ಡಿಸೈನನ್ನು ನಾನು ಒಂದು 2 ಡೇಸ್ ಮುಂಚೆನೇ ಹಾಕಿಟ್ಟಿದ್ದೆ. ಈ ಡಿಸೈನ್ಸ್ ಏನಪ್ಪ ಅಂದರೆ ಅವರ ಅಳತೆಗೆ ಬೋಟ್ ನೆಕ್ ಡಿಸೈನ್ನ ಹೇಳಿದರು. ಆದರೆ ನಾನು ಬೋಟ್ ನೆಕ್ ಅವ್ರ ನೆಕ್ ಸೈಜು ತುಂಬ ಚಿಕ್ಕದು ಇರೋದ್ರಿಂದ ಆ ಬೋಟ್ ನೆಕ್ ಸೂಟ್ ಆಗಲಿಲ್ಲ ಅಂತ ನಾನು ಈ ಡಿಸೈನನ್ನು ಹಾಕಿದ್ದೀನಿ ಫ್ರೆಂಡ್ಸ್. ಈಗ ಮಿಷಿನ್ ರನ್ ಆಗ್ತಾ ಇದೆ. ಲೈನ್ಸ್ ಡಿಸೈನ್ಸನ್ನು ನಾನು ಮಿಷಿನ್ ರನ್ ಆಗುವ ಡಿಸೈನ್ಗೆ ಲೈನ್ಸ್ ಡಿಸೈನ್ಸನ್ನು ಬ್ಲೌಸನ್ನು ಇಟ್ಟಿದ್ದೇನೆ. ಇದು ಗ್ರೀನ್ ಕಲರ್ ಬ್ಲೌಸು. ಇದು ಸೀರೆ ಬಂದು ಗ್ರೀನ್ ಕಲರಲ್ಲೇ ಇದೆ. ಅದರ ಬಾರ್ಡರನ್ನು ನಾನು ಕಲರನ್ನು ಚಾಯ್ಸ್ ಮಾಡಿಕೊಂಡು ಆ ಕಲರಿಂದನೇ ನಾನು ವರ್ಕನ್ನು ಮಾಡಿದ್ದೇನೆ. ಸಿಂಗಲ್ ಕಲರಲ್ಲಿ ಈ ವರ್ಕ್ ಡಿಸೈನ್ ಇದೆ. ನೀವು ನೋಡ್ತಾ ಇದ್ದೀರಲ್ವ, ಇದು ನೆಕ್. ಆ ನಂತರ ಈ ಡಿಸೈನು ಆದ ನಂತರ ನಾನು 1 ವೀಕ್ಗೆ ಮುಂಚೆ ನಾನು ಈ ಬ್ಲೌಸನ್ನು ಹಾಕಿದ್ದು ಫ್ರೆಂಡ್ಸ್. ಇದು ಪಿಂಕ್ ಕಲರ್ಲಿದೆ. ಇದು ರಿಪೀಟ್ ಆಗಿ ಮತ್ತೆ ಇದೇ ಕಲರ್ ಬ್ಲೌಸನ್ನು ಪಿಂಕ್ ಕಲರನ್ನು ಕೊಟ್ಟಿದ್ದರು ನಮ್ಮ ಕಸ್ಟಮರು. ಈ ಕಲರ್ ಬಂದು ವೈಟ್ ಕಲರ್ ಥ್ರೆಡ್ ಮತ್ತು ಬ್ಲೂ ಕಲರ್ ಥ್ರೆಡನ್ನು ಮಿಕ್ಸ್ ಮಾಡಿ ಈ ಡಿಸೈನನ್ನು ಮಾಡಿದ್ದೇವೆ. ಈಗ ಯಾಕೋ ಏನೋ ಬರೀ ಜಾಸ್ತಿ ಲೈನ್ಸ್ ಡಿಸೈನ್ಸನ್ನೇ ಆರ್ಡ್ರ್ ಬರ್ತಾ ಇದ್ದಾವೆ. ಲೈನ್ಸ್ ಡಿಸೈನ್ಸು ತುಂಬ ಟ್ರೆಂಡ್ ಆಗಿದೆ, ಅದಕ್ಕೂ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಲೈನ್ಸ್ ಡಿಸೈನ್ಸ್ ಜಾಸ್ತಿ ಬರ್ತವೆ. ನಂತರ ಇದು ನವಿಲು ಡಿಸೈನ್ ಸಹ ತುಂಬಾ ಟ್ರೆಂಡಿಂಗ್ನಲ್ಲಿ ಇರೋದ್ರಿಂದ ನವಿಲು ಡಿಸೈನ್ಸನ್ನು ಸಹ ಜಾಸ್ತಿ ಕಸ್ಟಮರ್ಸ್ ಹಾಕಿಸ್ಕೊಳ್ತಾ ಇದ್ದಾರೆ. ಇದು ನಾನು ಕಪ್ಪು ನೀಲಿ ಕಲರ್ ಬರುತ್ತಲ್ವ, ಆ ನೀಲಿ ಕಲರು ಮತ್ತು ಗೋಲ್ಡ್ ಕಲರ್ ಮಿಕ್ಸ್ ಮಾಡಿ ಈ ಬ್ಲೌಸ್ಗೆ ವರ್ಕ್ ಮಾಡಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ವ, ಈ ಥರ ವರ್ಕ್ ಬಂದಿದೆ. ಅವರು ನವಿಲು ಡಿಸೈನ್ ಮೇಲೆ ಚಿಕ್ಕ ಚಿಕ್ಕ ಬುಟೀಸ್ ಹ್ಯಾಂಡ್ಗೆ ಇಡೋಕ್ಕೆ ಹೇಳಿದರು. ಅದಕ್ಕೆ ನಾನು ಬುಟೀಸನ್ನು ಹಾಕಿದ್ದೇನೆ ಸ್ಲೀವ್ಸ್ಗೆ. ಈಗ ವರ್ಕ್ ತುಂಬ ಬ್ಯುಸಿ ಆಗಿದೆ ಫ್ರೆಂಡ್ಸ್. ಎಲ್ಲ ಅರ್ಜೆಂಟೇ ಕೊಡ್ತಾರೆ. 2-3 ಡೇಸ್ಗೆ ಕೊಟ್ಟು ಆಮೇಲೆ ಬೇಗ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಬೇಗನೆ ವರ್ಕ್ ಮಾಡ್ತಾ ಇದ್ದೇನೆ. ಇದು ಪ್ಲೇನ್ ಬ್ಲೌಸು. ಇದಕ್ಕೆ ಸಾರಿಯನ್ನು ಕೊಟ್ಟಿದ್ದರು. ಆ ಸಾರಿ ಕಲರ್ ನೀವು ನೋಡ್ತಾ ಇದ್ದೀರಲ್ವ, ಒಂಥರ ಯೆಲ್ಲೋ ಕಲರಲ್ಲಿದೆ. ಇದು ಪಿಂಕ್ ಬ್ಲೌಸ್ ಸಹ ನಾನು ಇದಕ್ಕೆ ಮಿರರ್ ವರ್ಕ್ ಮಾಡಿದ್ದೆ ಫ್ರೆಂಡ್ಸ್. ಇದು ಅಳತೆ ಬ್ಲೌಸ್. ಇದು ಅವರು ಅಳತೆ ಮತ್ತು ರಿಪೀಟ್ ನಾವು ಹಾಕಿದ ಬ್ಲೌಸನ್ನೇ ಮತ್ತೆ ರಿಪೀಟ್ ಕೊಟ್ಟಿದ್ದರು. ಇದು ಮಿರರ್ ವರ್ಕು. ಈಗ ಅವರು ಬೇರೆ ಡಿಸೈನ್ಸನ್ನು ಚಾಯ್ಸ್ ಮಾಡಿ ಹೇಳಿದ್ದಾರೆ. ಅವರು ಬಾರ್ಡರ್ಗಷ್ಟೇ ಹಾಕಿ ಮೇಡಮ್ ಅಂತ ಹೇಳಿದರು. ಅದಕ್ಕೆ ನಾವು ಆಗ ಅವ್ರ ಬಾರ್ಡರ್ಗಷ್ಟೇ ಡಿಸೈನ್ ಮಾಡಿದ್ವಿ. ಈಗ ಈ ಸಾರಿಯನ್ನು ಕೊಟ್ಟಿದ್ದಾರೆ. ಇದು ಯೆಲ್ಲೋ ಕಲರಲ್ಲಿದೆ. ಇದಕ್ಕೆ ನಾನು ಇನ್ನೂ ಥ್ರೆಡ್ಸನ್ನು ತರಿಸಿಲ್ಲ. ತರಿಸಿ ನಂತರ ನಾನು ಈ ಡಿಸೈನನ್ನು ಫ್ರೇಮ್ಗೆ ಸೆಟ್ ಮಾಡಬೇಕಾಗುತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ವ, ಕೆಲವೊಂದು ಡಿಸೈನ್ಸನ್ನು ನಮ್ಮ ಟೈಲರ್ ಅವರು ಕಳ್ಸೋಕ್ಕೆ ಹೇಳಿದರು. ಅದಕ್ಕೆ ನಾನು ಬುಕ್ಸ್ನಲ್ಲಿ ಡಿಸೈನ್ಸನ್ನು ಸರ್ಚ್ ಮಾಡ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಲ್ವ, ಇವು ರಾಯಲ್ ಥ್ರೆಡ್ಸ್ ಅಂತ. ಇದನ್ನು ನಾವು ಎಂಬ್ರಾಯ್ಡ್ರಿ ವರ್ಕ್ ಥ್ರೆಡ್ಸ್ ಎಲ್ಲ ಸಿಗ್ತವಲ್ವ, ಆ ಶಾಪಲ್ಲೇ ನಾವು ಈ ಬುಕ್ಸನ್ನು ಖರೀದಿ ಮಾಡಿ ತಂದಿದ್ದೆ ಫ್ರೆಂಡ್ಸ್. ಇದು ಎಷ್ಟು 900 ಏನೋ ಇರ್ಬೋದು. ಈ ನಾವು ಸೀರೆಯನ್ನು ಶಾಪ್ಗೆ ತೊಗೊಂಡು ಹೋಗೋ ಬದಲು ಇದರಲ್ಲೇ ಕಲರ್ ಮುಂದೆ ನಂಬರ್ ಇರುತ್ತಲ್ವ, ಆ ನಂಬರ್ನ ನೋಡ್ಕೊಂಡು ಹೋದರೆ
ನಾವು ಸಾರಿನ ತೊಗೊಂಡು ಹೋಗೋದು ತಪ್ಪುತ್ತೆ. ಅದಕ್ಕೆ ನಾವು ಈ ಥ್ರೆಡ್ ಚಾರ್ಟು ಮನೆಯಲ್ಲಿದ್ದರೆ ನಂಬರ್ ನೋಡಿ ನಾವು ಥ್ರೆಡ್ಡನ್ನು ನಾವು ತರ್ಬೋದು. ಆಗ ನಮಗೆ ಗೊತ್ತಿರಲಿಲ್ಲ, ಅಷ್ಟು ಸೀರೆಗಳನ್ನು ನಾವು ತೆಗೆದುಕೊಂಡು ಹೋಗಿ ತಂದರೆ ತುಂಬ ಕೆಲಸ, ಟೈಮ್ ಮತ್ತು ಎಲ್ಲ ವೇಸ್ಟ್ ಆಗ್ತಾಯಿತ್ತು. ಅದಕ್ಕೆ ನಾನು ಈ ಥ್ರೆಡ್ ಚಾರ್ಟನ್ನು ತಂದು ಈಗ ನಂಬರ್ ನೋಡಿ ನಾನು ಥ್ರೆಡ್ಸನ್ನು ತರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮನೆಯಲ್ಲಿ ನಾವಾದರೂ ತರ್ಬೋದು, ಇಲ್ಲ ನಮ್ಮ ಮನೆಯಲ್ಲಿ ಯಾರಾದರೂ ಅವ್ರಿಗೆ ನಂಬರ್ ಹೇಳಿದರೆ ಅವರು ತಂದು ಕೊಡ್ತಾರೆ. ಇದು ನೋಡಿ ಬುಕ್ಲೆಟು, ಇದರಲ್ಲಿ ಡಿಸೈನ್ಸ್ ಇರ್ತಾವಲ್ವ, ಈ ಡಿಸೈನ್ಸನ್ನು ನಾವು ಕಸ್ಟಮರ್ ಬಂದಾಗ ತೋರಿಸೋಕ್ಕೆ ಅಂತಲೇ ಈ ಥರ ಬುಕ್ಲೆಟನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಸೆಕ್ಷನ್ ವೈಸ್ ಇರುತ್ತೆ. ಈ ಥರ ನಾವು ಯಾವ ಬುಕ್ನಲ್ಲಿದೆ ಅಂತ ನಾವು ಡಿಸೈನ್ಸನ್ನು ಸರ್ಚ್ ಮಾಡ್ಬೋದು. ಕಸ್ಟಮರ್ ಬಂದರೆ ಈ ಬುಕ್ಲೆಟನ್ನು ನಾವು ತೋರಿಸ್ಬೋದು, ಅಥವಾ ನಮಗೂ ಸಹ ಇದರಲ್ಲಿ ನಂಬರ್ ಇರುತ್ತೆ. ಸೆಟ್ ಎ, ಸೆಟ್ ಬಿ, ಸೆಟ್ ಸಿ ಅಂತ ಈ ಥರ ನಾವು ಬುಕ್ಲೆಟನ್ನು ನಾವು ಡಿಸೈನ್ಸನ್ನು ಚಾಯ್ಸ್ ಮಾಡ್ಕೋಬೋದು. ಇವೆಲ್ಲ ಹ್ಯಾಂಡ್ಸ್ಗೆ ಹಾಕುವಂಥ ಬುಟೀಸು, ಚಿಕ್ಕ ಚಿಕ್ಕ ಇರೋದ್ರಿಂದ ಹ್ಯಾಂಡ್ಸ್ ಬುಟೀಸು. ಇವು ಎಲ್ಲ ಲಾಂಗ್ ಡಿಸೈನ್ಸು, ಇವು ಎಲ್ಲ ನೆಕ್ ಡಿಸೈನ್ಸು. ನಾನು ಝರಿ ವರ್ಕನ್ನು ಝರಿ ವರ್ಕ್ಗೆ ಝರಿಯನ್ನು ತರಿಸಿದ್ದೇನೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ವ, ಗೋಲ್ಡ್ ಝರಿ, ಮತ್ತು ಅದು ಒಂಥರ ಬಾದಾಮಿ ಕಲರ್ ಥರನೇ ಇದೆ ಆ ಝರಿ. ಮತ್ತು ಇನ್ನೂ ಹಲವು ಥ್ರೆಡ್ಸ್ಗಳನ್ನು ತರಿಸಿದ್ದೆ. ಈಗ ನಾನು ಇದು ನೋಡಿ, ಕಾಪರ್ ತುಂಬ ಟ್ರೆಂಡಿಂಗ್ನಲ್ಲಿರುವಂಥ ಒಂದು ಝರಿ ಇದು ಗ್ಲೂ ನಾವು ಹಚ್ತೀವಲ್ವ ಬ್ಲೌಸಸ್ಗೆ, ಆ ಥರ ಗ್ಲೂ ಇದು. ಥ್ರೆಡ್ಸನ್ನು ನಾನು ಒಂದು ಕಡೆ ನೀಟಾಗಿ ಅರೇಂಜ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಮಗೆ ಕೈಗೆ ಆನ್ ದ ಟೈಮ್ ಸಿಗಬೇಕಂದ್ರೆ ನಾನು ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೀನಿ. ಆನಂತರ ನಾವು ತೆಗೆದುಕೊಂಡು ಹಾಕಬೇಕಾಗುತ್ತೆ. ಇವು ಅರ್ಜೆಂಟ್ ಕೊಡೋ ಆಗಿರೋದ್ರಿಂದ ನಾನು ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಇದು ಕಂಪ್ಯೂಟರ್ ಮಿಷನ್ ಫ್ರೇಮ್ನಲ್ಲೇ ಇಟ್ಟಿದ್ದೀನಿ. ಕೆಲವೊಂದು ಥ್ರೆಡ್ಸು ನಾವು ರಿಮೂವ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನು ಈಗ ಅಲ್ಲಿ ಆ ಕಡೆ ಈ ಕಡೆ ಜಾಸ್ತಿ ಥ್ರೆಡ್ಸನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ನಮ್ಮ ಡಿಸೈನ್ಸ್ಗಳನ್ನು ಬೇಕಾದರೆ, ನಿಮಗೆ ಇಷ್ಟ ಆದರೆ ನೀವು ನಮ್ಮ ಡಿಸೈನ್ಸ್ಗಳನ್ನು ನಮ್ಮ ಶಾರ್ಟ್ ವೀಡಿಯೋಸ್ನಲ್ಲಿ ಅಪ್ಲೋಡ್ ಮಾಡಿರ್ತೀವಿ ಫ್ರೆಂಡ್ಸ್. ಅದರಲ್ಲಿ ಬೇಕಾದರೆ ನೀವು ಡಿಸೈನನ್ನು ನೋಡ್ಬೋದು. ಈಗ ಈ ಡಿಸೈನು ಮುಗೀತು ಅಂತ ಅನಿಸುತ್ತೆ, ಅದಕ್ಕೆ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಥ್ರೆಡ್ಸನ್ನು. ಈ ಡಿಸೈನ್ ಮುಗಿದ ನಂತರ ಮೊದಲು ನಾವು ಫ್ರೇಮ್ನಿಂದ ಬಟ್ಟೆನ ತೆಗೆಯೋದಕ್ಕಿಂತ ಮುಂಚೆ ಒಂದು ಸಾರಿ ಈ ಡಿಸೈನು ಫುಲ್ಲಾಗಿ ಕಂಪ್ಲೀಟ್ ಆಗಿದೆ, ಏನಾದರೂ ಥ್ರೆಡ್ಡಲ್ಲಿ ಮಿಸ್ಟೇಕ್ ಇದೆಯಾ ಆ ಥರ ಎಲ್ಲ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ನಾವು ಚೆಕ್ ಮಾಡ್ಕೊಂಡ ನಂತರ ಏನಾದರೂ ಮಿಸ್ಟೇಕ್ ಇದ್ದರೆ ನಾವು ಅದನ್ನು ಸರಿಪಡಿಸ್ಕೋಬೋದು. ಒಮ್ಮೆಲೆ ನಾವು ಫ್ರೇಮ್ನಲ್ಲಿರೋ ಕ್ಲಾತನ್ನು ತೆಗೆದುಬಿಟ್ವಿ ಅಂದರೆ ನಂತರ ಮಿಸ್ಟೇಕ್ ಆದರೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಒಂದು ಸಾರಿ ಚೆಕ್ ಮಾಡಿನೇ ನಾನು ಫ್ರೇಮ್ನಿಂದ ಕ್ಲಾತನ್ನೆಲ್ಲ ತೆಗಿತೀನಿ. ಈಗ ನೋಡ್ತಾ ಇದ್ದೀರಲ್ವ, ಇದು ಎಲ್ಲ ವರ್ಕ್ ಕಂಪ್ಲೀಟ್ ಆಗಿದೆ. ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಈ ಡಿಸೈನನ್ನು ನಾವು ತಗೋಬೇಕಾಗತ್ತೆ. ಈ ಥರ ನಾವು ಡಿಸೈನ್ ಮುಗಿದ ನಂತರ ಆ ಕ್ಲಾತನ್ನೆಲ್ಲ ರಿಮೂವ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಡಿಸೈನ್ಸ್ ಬಂದಿದೆ. ಆ ಡಿಸೈನ್ ಮುಗಿದ ತಕ್ಷಣ ನಾವು ಈಗ
ಬ್ಯಾಕ್ ಮತ್ತು ಡಿಸೈನನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಡಿಸೈನ್ಗೆ ಬ್ಯಾಕ್ ನೆಕ್ ಹಾಕೋದಕ್ಕೆ ಬಟ್ಟೆಯನ್ನು ಫ್ರೇಮ್ಗೆ ಫಿಟ್ ಮಾಡಿದ್ದೇನೆ. ಈಗ ನಾನು ಫ್ರಂಟ್ ನೆಕ್ ಹಾಕೋದಕ್ಕೆ ಸೆಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಚೆಕ್ ಮಾಡಿದೆ. ಆನಂತರ ನಾನು ಈಗ ಬ್ಯಾಕ್ ನೆಕ್ ಡಿಸೈನ್ಗೂ ಸಹ ನಾನು ಎರಡು ಒಂದೇ ಕಡೆ ಬರುತ್ತೆ ಅಂತ ನಾನು ಚೆಕ್ ಮಾಡ್ತಾಯಿದ್ದೀನಿ. ಈಗ ಮಿಷಿನ್ನಲ್ಲಿ ಮಾರ್ಕ್ ಹಾಕಿ ನಂತರ ನಾನು ಬ್ಯಾಕ್ ನೆಕ್ ಡಿಸೈನನ್ನು ಸೆಟ್ ಮಾಡಿದೆ. ನಾವು ಯಾವಾಗಲೂ ಈ ಮಷಿನನ್ನು ಸೆಟ್ ಮಾಡೋ ಮುಂಚೆ ನಾವು ಏನಪ್ಪ ಅಂದರೆ ನಾವು ಫ್ರೇಮನ್ನು ತಗೋಬೇಕಾಗತ್ತೆ. ಲಾರ್ಜ್ ಫ್ರೇಮನ್ನು ತಗೋಬೇಕಾಗುತ್ತೆ. ಆ ಫ್ರೇಮು ತೆಗೆದುಕೊಳ್ಳದೆ ಹಾಗೆ ಡಿಸೈನ್ ನಾವು ಸ್ಟಾರ್ಟ್ ಮಾಡಿದ್ರೆ ಮಿಷನ್ ಪ್ರಾಬ್ಲಮ್ ಆಗಿ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಯಾವಾಗಲೂ ಒಂದು ಸಾರಿ ಫ್ರೇಮ್ ತಗೊಂಡಿದ್ದೀವ ಇಲ್ವಾ ಅಂತಂದು ಚೆಕ್ ಮಾಡಿ ಆನಂತರ ನಾವು ಡಿಸೈನ್ಸನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಡಿಸೈನು ಮಿರರ್ ವರ್ಕಲ್ಲಿದೆ ಫ್ರೆಂಡ್ಸ್. ಇದು ನಮಗೆ ಅಳತೆ ಕೊಟ್ಟಿದ್ರಲ್ವ ಆ ಡಿಸೈನ್ ಇದು. ಇದನ್ನು ನಾನು ಚೆಕ್ ಮಾಡಿ ಇಟ್ಟಿದ್ದೆ, ಆದರೂ ಇನ್ನೊಂದು ಸಲ ನೋಡ್ಕೊಂಡು ಬಿಡೋಣ ಅಂತ ಹೇಳಿ ಈಗ ಮತ್ತೆ ನಾನು ನೆಕ್ಕನ್ನು ಅಳತೆ ಮಾಡಿ ತೆಗೆದುಕೊಂಡೆ. ಇದು ನೋಡ್ತಾ ಇದ್ದೀರಲ್ವ, ಇದು ನಾನು ಮೊದಲೇ ಹಾಕಿರುವಂತಹ ಸ್ಲೀವ್ಸ್ ಡಿಸೈನು. ಯಾಕೋ ಏನೋ ಬರೀ ಇದೇ ಡಿಸೈನೇ ನಮಗೆ ಕಸ್ಟಮರ್ ಕೇಳ್ತಾ ಇರೋದ್ರಿಂದ ಬರೀ ಇದೇ ಡಿಸೈನ್ಸ್ ನನಗಂತೂ ಹಾಕಿ ಹಾಕಿ ಸಾಕಾಗೋಗಿದೆ ಫ್ರೆಂಡ್ಸ್. ಅಷ್ಟು ಸಾರಿ ನಾನು ಈ ಡಿಸೈನನ್ನು ಹಾಕಿದ್ದೇನೆ. ಏನಪ್ಪ 2 ದಿನಕ್ಕೊಮ್ಮೆ ಆದರೂ ಈ ಡಿಸೈನ್ಸ್ ನಮಗೆ ಆರ್ಡರ್ಸ್ ಬರ್ತಾನೆ ಇರುತ್ತೆ. ನಮಗೂ ಹಾಕಿ ಹಾಕಿ ಬೇಜಾರಾಗಿಬಿಟ್ಟಿದೆ. ಇದು ಒಂಥರ ಸಿಂಪಲ್ಲಾಗಿ ಚೆನ್ನಾಗಿದೆ. ಇದನ್ನು ನಾನು ಡಿಸೈನನ್ನು ಶಾರ್ಟ್ ವೀಡಿಯೋಸ್ಗೆ ನಾನು ಅಪ್ಲೋಡ್ ಮಾಡಿದ್ದೇನೆ. ತುಂಬ ಜನ ಲೈಕ್ ಮಾಡಿದ್ದಾರೆ. ಇದ್ರ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ಶಾರ್ಟ್ ವೀಡಿಯೋಸಲ್ಲಿ ಈ ಡಿಸೈನನ್ನು ನೀವು ನೋಡ್ಬೋದು. ಈಗ ನಾನು ಬುಟೀಸ್ ಹಾಕ್ತಾ ಇದ್ದೇನಲ್ವ, ಇನ್ನೂ ನಾನು ಥ್ರೆಡ್ಸನ್ನು ಕಟ್ ಮಾಡಿಲ್ಲ. ಕಟ್ ಮಾಡಿ ಆನಂತರ ನಾವು ಕುಂದನ್ಸನ್ನು ಹಚ್ಚಬೇಕಾಗತ್ತೆ. ಈಗ ಫುಲ್ ವರ್ಕ್ ಆದ ನಂತರ ನಾನು ಥ್ರೆಡ್ಸನ್ನು ರಿಮೂವ್ ಮಾಡಬೇಕಾಗತ್ತೆ. ಈಗಿನ್ನೂ ವರ್ಕ್ ನಡೀತಾ ಇದೆ. ಅವ್ರದ್ದು ಹ್ಯಾಂಡ್ಸ್ ಬಂದು 9 ಇಂಚಸ್ ಇತ್ತು ಫ್ರೆಂಡ್ಸ್. ಅದಕ್ಕೆ ಹೋಗಲಿ ಅಂತ ನಾನು ಇನ್ನೂ ಜಾಸ್ತಿನೇ ನಾನು ಫ್ಲವರನ್ನು ಇಟ್ಟಿದ್ದೇನೆ. ಅವರು 10 ಇಂಚಸ್ವರೆಗೂ ಸಹ ಇದನ್ನು ಡಿಸೈನ್ಸನ್ನು ಸ್ಲೀವ್ಸ್ಗೆ ಇಟ್ಕೋಬೋದು. ಮತ್ತು ಕಡಿಮೆ ಆದರೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಹೆಚ್ಚಿದ್ರೆ ಪರವಾಗಿಲ್ಲ ಅಂತ ಹೇಳಿ ಅವರು 9 ಇಂಚಾದರೂ ಸ್ಲೀವ್ಸ್ನ ಹೊಲಿಸ್ಕೋಬೋದು, ಇಲ್ಲ 10 ಇಂಚಾದರೂ ಸಹ ಅವರು ಸ್ಲೀವ್ಸ್ನ ರೆಡಿ ಮಾಡ್ಕೋಬೋದು. ಅದಕ್ಕೆ ನಾನು ಜಾಸ್ತಿನೇ ವರ್ಕ್ ಡಿಸೈನ್ಸ್ ಯಾವಾಗಲೂ ಸ್ವಲ್ಪ ನಾನು ಸ್ಲೀವ್ಸ್ ಆಗಲಿ ನೆಕ್ ಆಗಲಿ ಸ್ವಲ್ಪ ಜಾಸ್ತಿನೇ, ಕೆಲವೊಂದಷ್ಟು ಬ್ಲೌಸ್ಗೆ ಜಾಸ್ತಿನೇ ಇಡ್ತೀನಿ. ಆಯಿತು ಕಡಿಮೆ ಬಿದ್ದರೆ ಮತ್ತೆ ಪ್ರಾಬ್ಲಮ್ ಆಗಬಾರ್ದು ಅಂತ ನಮಗೆ. ಅದಕ್ಕೆ ನಾವು ಜಾಸ್ತಿನೇ ಇಡೋದ್ರಿಂದ ಮತ್ತೆ ಏನು ಪ್ರಾಬ್ಲಮ್ ಬರಲ್ಲ. ಇದು ನನ್ನ ಹೊಸ ಟ್ರೈಪ್ಯಾಡ್ ಫ್ರೆಂಡ್ಸ್. ಇದು DV ಟ್ರೈಪ್ಯಾಡ್. ಇದನ್ನು ನಾನು ಆನ್ಲೈನಿಂದ ನೋಡಿ ತೆಗೆದುಕೊಂಡಿದ್ದೆ. ತುಂಬ ಚೆನ್ನಾಗಿದೆ. ಇದರ ಪ್ರೈಸ್ ಬಂದು ಎಷ್ಟು 1650 ಏನಿತ್ತು ಫ್ರೆಂಡ್ಸ್. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿನೋ ತೊಗೊಂಡಿದ್ದು. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರಲ್ವ, ಇದರಿಂದನೇ ನಾನು ವಿಡಿಯೋನ ಮಾಡ್ತಾ ಇರ್ತೀನಿ. ಇದು ತುಂಬ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. DV ಟ್ರೈಪ್ಯಾಡ್ ಅಂತ ಇದರ ಹೆಸರು. ಇದನ್ನು ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ
ಕ್ವಾಲಿಟಿ ಅದು ಎಲ್ಲ ಚೆಕ್ ಮಾಡಿ ತರಿಸ್ಕೊಂಡಿದ್ದೀನಿ. ಡಿಜಿಟಲ್ ಟ್ರೈಪ್ಯಾಡ್ ಇದು ಕ್ಯಾಮ್ರಾಕ್ಕೂ ಸಹ ಸೆಟ್ ಆಗುತ್ತೆ ಮತ್ತು ಮೊಬೈಲ್ಗೂ ಸಹ ಇದು ಟ್ರೈಪ್ಯಾಡ್ ಸೆಟ್ ಆಗೋದ್ರಿಂದ ನನಗಂತೂ ತುಂಬ ಯೂಸ್ ಆಗಿದೆ. ನೀವು ಇಷ್ಟ ಆದರೆ ತರಿಸ್ಕೋಬೋದು. ಇದರ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿ ತೊಗೋಬೋದು ಫ್ರೆಂಡ್ಸ್.